ಇಲ್ಲ. ಹಾ ಹಾ, ಚಿಂತಿಸುವ ಅಗತ್ಯ ಇಲ್ಲ. ನಮ್ಮ ತಪಸ್ಸಿನ ಬಲದಿಂದ ಚಿಂತಿಸಿಕೊಂಡಂತ ದಿವ್ಯ ದೃಷ್ಟಿ ಉಂಟಲ್ಲ, ಅದರಿಂದ ನೋಡ್ತೇನಂತೆ. ಚೋಳಿಕದ ಸಾಮ್ರಾಜ್ಞಿಯಾದಂತಹ ದಿವ್ಯದೇವಿಯವರು ಮಾಲಿನಿ ಎನ್ನುವಾಕೆ ತನ್ನ ಸ್ವಾರ್ಥಕ್ಕಾಗಿ ದಾನವ ಕುಲದ ಉದ್ಧಾರಕ್ಕಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ. ಅದರಲ್ಲೂ ಹೇಗೆ ತನ್ನ ನಿಜವನ್ನು ಮರೆಸಿ ದೇವತೆಗಳು ಹಾಗೂ ಮುನಿಗಳನ್ನು ವಂದಿಸಬೇಕು ಎನ್ನುವ ಕಾರಣಕ್ಕಾಗಿ ಮಹಿಷಿಯ ರೂಪವನ್ನು ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ. ಇಂತಹ ಇವಳನ್ನು ಸುಮ್ಮನೆ ಬಿಟ್ಟೇನು? ನಮಗೇನು ತೊಂದರೆ ಆಯಿತು? ಇವರ ಈ ರೀತಿಯ ಕೆಟ್ಟ ತಪಸ್ಸು ಇಡೀ ಮುನಿಕುಲವೇ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಇಂತಹ ದುಡ್ಡಿಟ್ಟ ಹೆಣ್ಣಿನ ದುಷ್ಟತನವನ್ನು ಮುಡಿಯಬೇಕಂತಾದ್ರೆ ಮಾಡುವುದೇನು? ದೇವತೆಗಳಿಗೆ ಉಪದ್ರ ಕೊಡುವ ಸೋಲನ ಇವಳು ಮಾಡ್ತಿರುವುದೇನು? ತಪಸ್ಸು. ಎಲ್ಲರಿಗೂ ಇವರ ನಿಜವನ್ನು ಮರೆಮಾಚಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇಂತಹ ದಿಟ್ಟ ಹೆಣ್ಣನ್ನು ದುಷ್ಟತನವನ್ನು ಮುರಿಯಬೇಕಂತಾದ್ರೆ ಸಕ್ಕರಾದ ಶಿಕ್ಷೆ. ಅದೇನು? ಇವಳು ಧರಿಸಿದ ವೇಷ ಮಹಿಷಿ ಅಲ್ವೇ? ಆದ್ದರಿಂದ ಇವಳ ಊರಲ್ಲಿ ಧರಿಸುವಂತಹ ಮಗ ಉದ್ವೇಗದಲ್ಲಿ ಶಾಪವೇನೋ ಕೊಟ್ಟು ಬಿಟ್ಟೆ. ಆದ್ರೆ ಅಷ್ಟಕ್ಕೆ ಮುಗೀತದ? ಇಲ್ವೇ ಇಲ್ಲ. ಇವಳು ಧ್ಯಾನಿಸುತ್ತಿರುವುದು ಯಾರನ್ನ? ಬ್ರಹ್ಮದೇವ. ಆತ ಕರುಣಾಮಯಿ. ಒಲಿದನಾದರೆ ನನ್ನ ತಪಸ್ಸಿಗೆ ವಿಮೋಚನೆ ಕೊಡಬಹುದು. ಅದಕ್ಕಾಗಿ ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಅದೆಷ್ಟೋ ವರ್ಷಗಳ ಕಾಲ ತಪಸ್ಸಿನಲ್ಲಿ ನಿರತನಾದವು. ಈ ಸ್ಥಳ ಯೋಗ್ಯವಾಗಿತ್ತು. ಆದ್ರೆ ಇಂದು ಸ್ಥಳ ಎನ್ನುವುದು ಮಲಿನಾಗಿದೆ. ಹಾಗಾದ್ರೆ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವನ್ನು ಅರಸುತ್ತಾ